ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಸಿ ಇ ಟಿ ಸ್ಟೂಡೆಂಟ್ ನೋಡ್ತಾ ಇದ್ರು. ನಾನು ಫಸ್ಟ್ಗೆ ಸ್ಟಾರ್ಟಿಂಗೆಲ್ಲ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ಯಾರು ನೋಡ್ತಿದ್ದಾರೆ ಅಂತಂದರೆ ಕೆ ಸಿ ಇ ಟಿ ಸ್ಟೂಡೆಂಟ್ಸ್ಗೆ ಓನ್ಲಿ. ನೀಟ್ ಸ್ಟೂಡೆಂಟ್ ನೋಡ್ತಿದ್ದಂದರೆ ಈ ವಿಡಿಯೋ ಸ್ಕಿಪ್ ಮಾಡ್ಕೋಬೋದು, ನಿಮಗೇನು ಕೂಡ ಯೂಸ್ ಇಲ್ಲ. ಓಕೆ, ಈಗ ಕೆ ಸಿ ಇ ಟಿ ಸ್ಟೂಡೆಂಟ್ಸಲ್ಲೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಮಾತ್ರ ಅನ್ವಯ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಭಾಳಷ್ಟು ಬೇರೆ ಯಾವುದಾದ್ರು ಯೂಟ್ಯೂಬ್ ಚಾನಲಲ್ಲಿ ಮಾಡಿರ್ತಾರೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅಂದ್ಕೊಂಡು ನಾನು ಬಿಟ್ಟಿದ್ದೆ. ಬಟ್ ಯಾರೂ ಕೂಡ ಮಾತಾಡಲಿಲ್ಲ. ಸೊ ಹಂಗಾಗಿಬಿಟ್ಟು ಮಾತಾಡೋಣ ನಾನಾದರೂ ಅಂತಂದು. ಎಲ್ಲರೂ ಕೂಡ ಇದು ಎಲ್ಪ್ ಆಗುತ್ತೋ ಎಲ್ಲ ಗೊತ್ತಿಲ್ಲ, ಬಟ್ ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಬೋದು, ಸ್ವಲ್ಪ ತಿಳ್ಕೊಂಡಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ. ಈಗ ಕೆ ವೆಬ್ಸೈಟಲ್ಲಿ ಇದ್ದೀನಿ, ನಾನು ಕೂಡ ಇಲ್ಲಿಲ್ಲ. ಓಕೆ, ಕೆ ವೆಬ್ಸೈಟಲ್ಲಿ ಬಂದುಬಿಟ್ಟು ನಿಮಗೆ ನಿನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, ಇಲ್ಲಿ ಕಾಣಿಸ್ತಿದೆ ನೋಡಿರಿ. 13/9 UGCET 2024 ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸರೆಂಡರ್ಸ್ ಸೀಟ್ಗಳು 13/9/2024 ಅಂತಂದರೆ ಇದು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಇಂಜಿನಿಯರ್ ಸ್ಟೂಡೆಂಟ್ಸ್ ಭಾಳ ನಾನು ಮಾಡ್ತಿರೋದು ಉದ್ದೇಶ ಇಂಜಿನಿಯರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಸರೆಂಡರ್ ಸೀಟ್ಗಳು ಅಂತಂದು ಬಂತು, ಅದರಲ್ಲಿ ಬೇರೆ ಮ್ಯಾನೇಜ್ಮೆಂಟ್ ಅಂತ ಬರೆದಿದ್ದಾರೆ. ಏನು ಬ್ರದರ್ ಇದು ಈ ಥರ ಬರ್ದಿದ್ದಾರೆ ಅಂತಂದು ನನಗೂ ಕೂಡ ಕಮೆಂಟ್ ಹಾಕಿದ್ರು, ಒಬ್ಬೊಬ್ರು ಹಾಕಿದ್ರಿ. ಬಟ್ ಯಾರು ಕೂಡ ವಿಡಿಯೋ ಮಾಡಲಿರೋ ಕಾರಣ ಮಾಡ್ತಿದ್ದೀನಿ, ತಿಳ್ಕೊಬೇಕು. ಅದ್ರ PDF ಕ್ಲಿಕ್ ಮಾಡಿ ಓಪನ್ ಮಾಡ್ಕೊತೀನಿ, ನಿಮ್ಗೆ ಏನಿದೆ ಅಂತ ತೋರಿಸ್ತೀನಿ. ಓಕೆ, ಈ ರೀತಿ ನಿಮ್ಗೊಂದು PDF ಓಪನ್ ಆಗ್ಬೋದು. ಇಲ್ಲಿ ಕೊಟ್ಟಿದ್ರೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ED 306 TEC 2024 ದಿನಾಂಕ 24/7/2024, 8/8/2024, 28/8/2024 ಹಾಗೂ 11/9/2024ರಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ವೃತ್ತಿಪರ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳ ಸೀಟ್ಗಳನ್ನು ಆದೇಶಿಸಲಾಗಿರುತ್ತದೆ. ಓಕೆ, ಅರ್ಥ ಆಯ್ತು ಅನ್ಕೊಂಡ್ರೆ ಇಲ್ಲಿ ಅರ್ಥ ಮಾಡಿಸಿ ನೋಡಬೇಕಾದ್ರೆ ನಿಮಗೆ ಪ್ರಸ್ತುತ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಸೀಟುಗಳನ್ನು ಸರ್ಕಾರಕ್ಕೆ ಆಜ್ಞಾಪಿಸಿದ್ದು, ಸದರಿ ಎರಡನೇ ವಿಸ್ತೃತ ಸುತ್ತಿನ ಆಜ್ಞಾಪಿತ ಸೀಟುಗಳ ವಿವರಗಳನ್ನು ಅನುಬಂಧ ವಾಯರಲ್ಲಿ ಹಾಗೂ ಕೋರ್ಸ್ವಾರು ವಿವರವನ್ನು ಅನುಬಂಧ ಜಡ್ರಲ್ಲಿರುವಂತೆ ಪ್ರಕಟಿಸಿ ಆದೇಶಿಸಲಾಗಿದೆ. ಅಂತಂದರೆ ಇವಾಗ ಏನಾಗಿದೆ ಅಂತಂದ್ರೆ, ಈಗ ಗೌರ್ನಮೆಂಟ್ ಸೀಟು ಗೌರ್ನಮೆಂಟ್ ಕಾಲೇಜಲ್ಲಿ ಇರುವಂಥದ್ದು ಮತ್ತು ಪ್ರೈವೇಟ್ ಕಾಲೇಜಲ್ಲೂ ಕೂಡ ಗೌರ್ನಮೆಂಟ್ ಸೀಟ್ ಇರುವಂಥದ್ದು ಎಲ್ಲನೂ ಕೂಡ ಕೌನ್ಸಿಲಿಂಗ್ ನಡೀತದೆ, ಸೆಕೆಂಡ್ ರೌಂಡ್ವರೆಗೂ ಕೂಡ ನಡೀತದೆ. ಅದಾಗಿ ಕೂಡ ಏನಾಗುತ್ತೆ ಅಂತಂದರೆ, ಈಗ ಪ್ರೈವೇಟ್ ಕಾಲೇಜಲ್ಲಿ ಆಗಿರ್ಬೋದು ಅಥವಾ ಒಂದು ಸಪ್ರೇಟ್ ಯೂನಿವರ್ಸಿಟಿಗಳು ಏನು ಮಾಡ್ತಾವೆ ಅಂತಂದರೆ ಇನ್ನೂ ಕೂಡ ಸೀಟ್ ಹಂಗೆ ಖಾಲಿ ಉಳ್ಕೊತಾವೆ. ಓಕೆ, ನೀವು ಸೆಕೆಂಡ್ ರೌಂಡ್ ಮುಗಿದ್ರೂ ಕೂಡ ಏನಾಗ್ತದೆ ಅಂತಂದರೆ ಇನ್ನೂ ಕೂಡ ಸೀಟ್ ಹಾಗೆ ಉಳ್ಕೊತವೆ. ಓಕೆ, ಆ ಸೀಟ್ಗಳನ್ನು ಕೂಡ ಏನು ಮಾಡ್ಕೋಬೇಕು, ಫುಲ್ ಮಾಡ್ಕೋಬೇಕಲ್ವಾ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮ್ಯಾನೇಜ್ಮೆಂಟ್ ಸೀಟ್ ಓನ್ಲಿ ಅರ್ಥ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟು ಅಂತ ಕೊಟ್ಟಾರೆ. ಸೊ ಹಂಗಾಗಿಬಿಟ್ಟು ಮ್ಯಾನೇಜ್ಮೆಂಟ್ ಸರೆಂಡರ್ ಸೀಟ್ಗಳಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ನಿಮಗೆ ಈಗ ಯಾರೆಲ್ಲ ಪ್ರೈವೇಟ್ ಕಾಲೇಜ್ ಆ್ಯಂಡು ಇನ್ನು ಪ್ರೈವೇಟ್ ಯೂನಿವರ್ಸಿಟಿ ಏನೆಲ್ಲ ಇದೋ ಆ ಒಂದು ಕಾಲೇಜುಗಳ ಸೀಟ್ ಮ್ಯಾನೇಜ್ಮೆಂಟ್ ಸೀಟ್ನ ಗೌರ್ನಮೆಂಟ್ಗೆ ಒಪ್ಪಿಸಿದ್ದಾರೆ. ಓಕೆ, ಆ ಸೀಟು ಕೂಡ ಫಿಲ್ ಮಾಡ್ಕೊಳ್ಳಿ ಅಂತ ಅನ್ನೋಕ್ಕೆ ಕೇದವ್ರಿಗೆ ಮಾಡಿದಾರೆ. ಅದು ನಿಮಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಎರಡನೇ ವಿಸ್ತೃತ ಸುತ್ತಿನ ಆಜ್ಞಾಪಿತ ಸೀಟುಗಳ ವಿವರಗಳನ್ನು ಅಂತ ಅರ್ಥ ಅಂದರೆ ಸೆಕೆಂಡ್ ರೌಂಡ್ಗೆಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತಂದರೆ ಎರಡನೇ ವಿಸ್ತೃತ ಅಂದರೆ ಸುತ್ತಿದ ಅಂತ ಹೇಳಿದ್ರೆ, ವಿಸ್ತೃತ ಅಂದರೆ ಎಕ್ಸ್ಟೆಂಡೆಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅದನ್ನೇ ನಾವು ಥರ್ಡ್ ರೌಂಡ್ ಅಂತಲೂ ಕರಿತೀವಿ. ಆ ರೌಂಡ್ಗೆ ಏನಾಗುತ್ತೆ ಅಂತಂದರೆ ಈ ಮ್ಯಾನೇಜ್ಮೆಂಟ್ ಸೀಟ್ಗಳು ಬರ್ತವೆ. ಅಂತಂದರೆ ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಸೀಟ್ ಸಿಕ್ಕಿರಲ್ಲೋ, ನನಗೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಚಿಂತೆ ಇಲ್ಲಪ್ಪ, ನಾನು ಅಡ್ಮಿಷನ್ ಮಾಡಿಸ್ಕೊತೀನಿ ಅನ್ನೋಕ್ಕೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಇವಾಗ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಸುಮಾರು 16 ಪೇಜಸ್ಗಳಲ್ಲಿರುವಂಥ ಸೀಟ್ಗಳು. ಈಗ ಒಂದೊಂದು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗಳು ಇರ್ತವೆ, ಅವನ್ನೆಲ್ಲನೂ ಕೂಡ ಏನು ಮಾಡಿದಾರೆ ಅಂತಂದರೆ ಇಲ್ಲಿ ಎಲ್ಲನೂ ಕೂಡ ಡಿಸ್ಪ್ಲೇ ಮಾಡಿದಾರೆ. ಫಾರ್ ಎಕ್ಸಾಂಪಲ್ ಒಂದೊಂದು ಇರಬೇಕಂದ್ರೆ ಇಡೀ ಕಾಲೇಜ್ ಏನು ಮಾಡಿದಾರೆ ಅಂತಂದರೆ ಗೌರ್ಮೆಂಟ್ಗೆ ಒಪ್ಪಿಸ್ಬಿಟ್ರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಇಲ್ಲಿ ಕಾಣಿಸ್ತಾರೆ ನೋಡಿರಿ, ವಿಜಯ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಕಾಲೇಜಲ್ಲಿ ನೋಡಿರಿ ಎಷ್ಟು ಎಲ್ಲನೂ ಕೂಡ ಇಂಟೇಕ್ ಮತ್ತು ಎಲ್ಲ ಎಷ್ಟು ಸೀಟ್ಗಳನ್ನು ಎಲ್ಲನೂ ಕೂಡ ಬರೋಬ್ಬರಿ ಕೊಟ್ಟಾರೆ. ಎಲ್ಲ ಸೀಟ್ಗಳು ಏನಾಗ್ತದೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟು ನೆಕ್ಸ್ಟ್ ರೌಂಡಿಗೆ ಬರ್ತವೆ ಅಂತ ಅರ್ಥ. ಓಕೆ, ಅಂತಂದರೆ ನೆಕ್ಸ್ಟ್ ರೌಂಡ್ಗೆ ಈ ಮ್ಯಾನೇಜ್ಮೆಂಟ್ ಸೀಟ್ನ ಇಟ್ಟಿರ್ತಾರೆ. ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಆ್ಯಡ್ ಮಾಡ್ಬೋದಾಗಿರ್ತದೆ. ಅವಾಗ ಏನಾಗುತ್ತೆ ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತಂದರೆ ದುಡ್ಡು ಜಾಸ್ತಿ ಇರುತ್ತೆ, ನೆನ್ಪಿಟ್ಕೋಬೇಕು. ಇದು ಗೌರ್ನಮೆಂಟ್ ಸೀಟ್ ಅಲ್ಲ, ಮ್ಯಾನೇಜ್ಮೆಂಟ್ ಸೀಟ್ನೇ ಗೌರ್ಮೆಂಟ್ಗೆ ಒಪ್ಪಿಸವ್ರೆ. ನೋಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಯಾರೆಲ್ಲ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗಲ್ಲ ನೋಡಿರಿ, ಅವಾಗ ಕೆಲವೊಂದಿಷ್ಟು ಹುಡುಗರು ಎಲ್ಲಾದರೂ ಹೋಗಿ ಅಡ್ಮಿಷನ್ ಮಾಡಿಸ್ಕೊತೀನಿ ಅನ್ನೋಕ್ಕೆ ಒನ್ ಟೈಮ್ ನೋಡಿಬಿಟ್ಟು ಮಾಡಿರಿ. ಇಲ್ಲಾಂತಂದರೆ ಇಲ್ಲಿರುವಂಥದ್ದು ಯಾವುದಾದ್ರೂ ಸಿಗ್ಬೋದು ನಿಮಗೆ. ಓಕೆ, ಇಲ್ಲ ನಾನು ಎಲ್ಲಾದರೂ ಸಿಕ್ಕರೂ ಹೋಗ್ತೀನಪ್ಪ, ಅಟ್ಲೀಸ್ಟ್ ಒಂದು ಸೀಟ್ ಸಿಗ್ಬೇಕು ನನಗೆ ಇಲ್ಲಂತ ಹೇಳಿದ್ರೆ ಇಲ್ಲಿರುವಂಥದ್ದು ಕಾಲೇಜಸ್ಸಲ್ಲಿ ಯಾವ ಸೀಟ್ಸ್ ಇದೆ ನೋಡಿರಿ. ಫಾರ್ ಎಕ್ಸಾಂಪಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟರ್ನೂ ಇದ್ದಾವೆ, HK ಇದ್ದಾವೆ, ರೂರಲ್ ಕನ್ನಡ ಇದ್ದರೂ ಕೂಡ ಎಲ್ಲರೂ ಕೂಡ ಸಪ್ರೇಟಾಗಿ ಸೀಟ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟೇ ಇಟ್ಟಿದ್ದಾರೆ. ಬಟ್ ಮಾಪಪ್ ರೌಂಡ್ ಈ ರೀತಿ ನಡೆಯಲ್ಲ, ನೆನ್ಪಿಟ್ಕೋಬೇಕು. ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಮಾಪಪ್ ರೌಂಡ್ ಡಿಫ್ರೆಂಟಾಗಿ ನಡೀತದೆ. ಆ್ಯಂಡ್ ಇನ್ನೊಂದು ಚಾಯ್ಸ್ ಎಂಟ್ರಿ ಇಂಪಾರ್ಟೆಂಟ್. ನಿಮಗೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡ್ಬೇಕಂತ ಗೊತ್ತಿರಬೇಕು. ಸೆಕೆಂಡ್ ರೌಂಡ್ದೇ ಬೇರೆ, ಫಸ್ಟ್ ರೌಂಡ್ದೇ ಬೇರೆ. ಓಕೆ, ಸೆಕೆಂಡ್ ರೌಂಡ್ದು ಸ್ವಲ್ಪ ಚಾಯ್ಸ್ ಎಂಟ್ರಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ನೋಡೋಣ. ಏನೂ ಕೂಡ ಕಡೆಯಿಂದ ಏನೂ ಕೂಡ ಅಪ್ಡೇಟ್ ಬರದೇ ಹೋದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಇವತ್ತು ಸಾಯಂಕಾಲ ವಿಡಿಯೋ ಮಾಡ್ತೀನಿ. ಏನಾದರೂ ಅಪ್ಡೇಟ್ ಬಂದರೆ ಮತ್ತೆ ಮಾಡೋಕ್ಕಾಗಲ್ಲ. ಓಕೆ, ಹೆಂಗಿದ್ರು ರಜೆ ಇದೆ, ನಾನು ಕೂಡ ಫ್ರೀ ಇದ್ದೀನಿ, ಖಂಡಿತ ನಾನು ಮಾಡ್ತೀನಿ. ಸಾಧ್ಯ ಆದರೆ ನೀವೇನಾದರೂ ಲೈವ್ ಬನ್ನಿ ಬ್ರದರ್ ಅಂತಂದರೆ ಖಂಡಿತ ಲೈವ್ ಬರೋಕ್ಕೂ ಟ್ರೈ ಮಾಡ್ತೀನಿ. ಯಾಕಂದ್ರೆ ಲೈವ್ ಬಂದ ಭಾಳಷ್ಟು ಹುಡುಗರು ಡೌಟ್ಸ್ ಕ್ಲಿಯರ್ ಆಗ್ತವೆ. ಯಾಕಂದ್ರೆ ಅವಾಗ ಬರ್ತಾ ಇರ್ತೀನಲ್ಲ,
ನೋಡೋಣ. ಈ ಸದ್ಯಕ್ಕಂತೂ ಇದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬಿಟ್ರೆ ಇದೇನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ದು ಸರೆಂಡರ್ ಅದು ಗೌರ್ಮೆಂಟಿಗೆ ಒಪ್ಪಿಸವ್ರೆ, ಅದನ್ನ ಸೀಟ್ ಫಿಲ್ ಮಾಡ್ಕೋರಿ ಅಂತಂದು ಪ್ರೈವೇಟ್ ಕಾಲೇಜ್ ಅವ್ರು ಹೇಳ್ತಿದ್ದಾರೆ. ಓಕೆ, ಅದು ಯಾವ ರೌಂಡಿಗೆ ನಡೀತದೆ, ನೆಕ್ಸ್ಟ್ ರೌಂಡಿಗೆ ನಡೀತದ, ಈ ರೌಂಡಿಗೆಲ್ಲ. ಅರ್ಥ ಆಯಿತು, ಸಿಂಪಲಾಗಿ ಅಷ್ಟೇ. ಅದಕ್ಕೆ ಯಾರು ಕೂಡ ಮಾಡದೇವ್ರ ಕಣ ಮಾಡಿದೆ ಟೈಮ್ ವೇಸ್ಟ್ ಆಗಿದ್ದರೂ ಕೂಡ ಕ್ಷಮೆ ಇರಲಿ. ಯಾಕಂತಂದರೆ ಕೆಲವೊಂದು ನಾನು ಹೇಳಿದೆ, ಸ್ಟಾರ್ಟಿಂಗ್ ಹೇಳಿಬಿಟ್ಟಿದ್ದೆ, ಇದು ಯಾರಿಲ್ಲಪ್ಪ ಅಂದರೆ ನೀಟ್ ಸ್ಟೂಡೆಂಟ್ಸ್ಗೆಲ್ಲ, KCT ಸ್ಟೂಡೆಂಟ್ಸಲ್ಲೂ ಕೂಡ ಇಂಜಿನಿಯರಿಂಗ್ ಮಾತ್ರ ಇದು. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಕೇಳಿದ್ರೆ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.